ಅವ್ರಿಗೆ ಟ್ವಿಸ್ಟ್ ಮಾಡ್ಕೊಡಿ, ನನಗೆ ತೋರ್ಸ್ಕೊಡಿ ಅಂತ ಹೇಳಿ. ಹಾಗಾಗಿ ನಾವು ನಿಧಾನವಾಗಿ ಉಸಿರನ್ನ ಒಳಗಡೆ ತಗೊಳ್ಳಿ, ನಿಧಾನವಾಗಿ ಉಸಿರನ್ನ ಹೊರಗೆ ಬಿಡಿ. ಕೋಮಲತೆಯಿಂದ ಕಣ್ಣನ್ನ ಮುಚ್ಕೊಳ್ಳಿ. ನಿಮ್ಗೆ ಯಾರ ಮೇಲೆ ವಿಶ್ವಾಸ ಇದೆ, ನಂಬಿಕೆ ಇದೆಯೋ ಎಲ್ಲರನ್ನಗೂ ಕೂಡ ನೀವು ಧನ್ಯವಾದಗಳನ್ನ ಹೇಳ್ಬೇಕು ಅವ್ರನ್ನ ಕರೆದು. ಜೊತೆಗೆ ರೇಖಿ ಮಾತೆಗೆ ಧನ್ಯವಾದಗಳು, ತಂದೆ ತಾಯರಿಗೆ ಧನ್ಯವಾದಗಳು, ಕುಲದೇವರುಗಳಿಗೆ ಧನ್ಯವಾದಗಳು, ಎಲ್ಲ ಗುರುಗಳಿಗೆ ಸದ್ಗುರುಗಳಿಗೆ ಧನ್ಯವಾದಗಳು. ಮತ್ತೆ ಮೊಬೈಲ್ಗೆ, ನಿಮ್ಮ ಕೋಣೆಗೆ, ನಿಮ್ಮ ರೂಮಿಗೆ ಎಲ್ಲರಿಗೂ ಕೂಡ ಧನ್ಯವಾದಗಳು. ಕೈಗಳನ್ನ ರಬ್ ಮಾಡ್ಕೊಳ್ಳಿ. ಹಾಗೆ ನಿಧಾನವಾಗಿ ಉಸಿರನ್ನ ಒಳಗಡೆ ತಗೊಳ್ಳಿ, ನಿಧಾನವಾಗಿ ಉಸಿರನ್ನ ಹೊರಗೆ ಬಿಡಿ. ಸಿಂಬಲ್ ಗೊತ್ತಿದ್ರೆ ಸಿಂಬಲ್ಗಳನ್ನ ಡ್ರಾ ಮಾಡಿ, ಗೊತ್ತಿಲ್ಲ ಅಂತ ಹೇಳಿದ್ರೆ ನೀವೇನು ತಲೆ ಕೆಡಿಸ್ಕೊಳ್ಬೇಡಿ. ಚೌಕುರೆ 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 ಚೌಕುರೆ, ಸೇಹಿಕಿ 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 ಸೇಹಿಕಿ, ಚೌಕುರೆ 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 ಚೌಕುರೆ, ಸೇಹಿಕಿ 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 ಸೇಹಿಕಿ. ರೇಖೆ ಮಾತೆ ನನ್ನ ಕೈಗಳಿಗೆ ಶಕ್ತಿಯನ್ನು ಪ್ರದಾನ ಮಾಡಿರಿ, ಪ್ರದಾನ ಮಾಡಿರಿ, ಪ್ರದಾನ. ರೇಖೆ ಮಾತೆ ನನ್ನ ಕೈಗಳಿಗೆ ಶಕ್ತಿಯನ್ನು ಪ್ರದಾನ ಮಾಡಿರಿ, ಪ್ರದಾನ ಮಾಡಿರಿ, ಪ್ರದಾನ ಮಾಡಿ. ಕೈಗಳನ್ನ ಮೇಲೆ ತೆಗೆದು, ಹೇ ರೇಖಿ ದಿವ್ಯ ಶಕ್ತಿ, ಹೇ ಪರಮಾತ್ಮನ ದಿವ್ಯ ಶಕ್ತಿ, ನಮ್ಮೆಲ್ಲರಿಗೂ ಕೂಡ 24 ಶರೀರದ ಭಾಗಗಳನ್ನ ಉಪಚಾರ ಮಾಡಿಕೊಳ್ಳುವಂತಹ ಶಕ್ತಿಯನ್ನ ನಮಗೆ ಪ್ರದಾನ ಮಾಡಿರಿ, ಪ್ರದಾನ ಮಾಡಿರಿ, ಪ್ರದಾನ ಮಾಡಿರಿ. ಬ್ರಹ್ಮಾಂಡದಿಂದ ಅದ್ಭುತವಾದಂತಹ ದಿವ್ಯಮಯವಾದಂತಹ ಪ್ರಕಾಶಮಯವಾದಂತಹ ಆ ಪರಮಾತ್ಮನ ಕಿರಣಗಳು ನಮ್ಮ ಮೇಲೆ ಸುರಿತಾ ಇರುವ ಹಾಗೆ, ಪ್ರವಹರಿಸುತ್ತಿರುವ ಹಾಗೆ ಅಥವಾ ಹರಿಯುತ್ತಿರುವ ಹಾಗೆ ನೀವು ಕಲ್ಪನೆಯನ್ನ ಮಾಡ್ಕೊಳ್ತಾ ಇದ್ದೀರಾ. ಶರೀರದ ಎಲ್ಲಾ ಭಾಗಗಳಲ್ಲಿಯೂ ಕೂಡ ಆ ಪರಮಾತ್ಮನ ದಿವ್ಯಮಯವಾದಂತಹ ಪ್ರಕಾಶವು ಹಾಗೆ ನಮ್ಮ ಮೇಲೆ ಹರಿದು ಬರ್ತಾ ಇದೆ. ಶರೀರವೆಲ್ಲವೂ ಕೂಡ ಸಂಪೂರ್ಣವಾಗಿ ಆ ಪರಮಾತ್ಮನ ದಿವ್ಯ ಚೈತನ್ಯದ ಪ್ರಕಾಶವು ತುಂಬಿ ಹೋಗಿದೆ. ಶಿರಸ್ಸಿನ ಭಾಗ, ಕತ್ತಿನ ಭಾಗ, ಭುಜಗಳಲ್ಲಿ, ಕೈಗಳಲ್ಲಿ, ಕೈ ಬೆರಳುಗಳಲ್ಲಿ ಸಂಪೂರ್ಣವಾಗಿ ಪ್ರಕಾಶ ಹರಿದು ಬರ್ತಾ ಇದೆ. ನಮ್ಮ ಹೃದಯ ಭಾಗದಲ್ಲಿ, ನಮ್ಮ ನಾಭಿಯ ಭಾಗದಲ್ಲಿ, ನಾಭಿಯ ಕೆಳಭಾಗದಲ್ಲಿ, ಬೆನ್ನು ಮೂಳೆಗಳಲ್ಲಿ, ಸೊಂಟದ ಭಾಗ, ಸೊಂಟದ ಮೇಲ್ಭಾಗ, ಕೆಳಭಾಗ, ನಮ್ಮ ಥೈಸ್ಗಳಲ್ಲಿ, ನೀಗಳಲ್ಲಿ, ಕಾಫ್ ಮಸಲ್ಸ್ಗಳಲ್ಲೆಲ್ಲ, ಆಂಕಲ್ ಅಲ್ಲಿ, ಪಾದಗಳಲ್ಲೆಲ್ಲ, ಮತ್ತೆ ಫಿಂಗರ್ಸ್ಗಳಲ್ಲೆಲ್ಲವೂ ಕೂಡ ಸಂಪೂರ್ಣವಾಗಿ ಆ ಪರಮಾತ್ಮನ ಪ್ರಕಾಶ ತುಂಬಿ ಹೋಗ್ತೇವೆ. ನಾವೆಲ್ಲರೂ ಕೂಡ ಒಂದು ವೃತ್ತಾಕಾರದ ಗೋಲದಲ್ಲಿದ್ದೇವೆ. ನಮ್ಮ ಆಭಾ ಮಂಡಲ ಸಂಪೂರ್ಣವಾಗಿ ಆ ಪ್ರಕಾಶದಿಂದ ಸುತ್ತಲೂ ಕೂಡ ವೃತ್ತಾಕಾರದ ಗೋಳದ ಒಳಗಡೆ ನಾವು ಇದ್ದೇವೆ. ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ಹೇಳು. ನಿಮ್ಗೆ ನಂಬಿಕೆ ಇರುವಂತ, ವಿಶ್ವಾಸವಿರುವಂತ ಎಲ್ಲ ದಿವ್ಯ ಶಕ್ತಿಗಳಿಗೆ ಧನ್ಯವಾದಗಳನ್ನ ಅರ್ಪಣೆ ಮಾಡಿ. ಆ ನಂತರ ನೀವು ಕ್ಷಮೆಯನ್ನ ಕೇಳ್ಬೇಕು. ತಿಳಿದೋ ತಿಳಿದೇನೋ ನಮ್ಮಿಂದ ನೋವಾಗಿದ್ರೆ, ಬೇರೆಯವ್ರಿಗೆ ಯಾರಿಗಾದ್ರೂ ಕೂಡ, ಯಾವುದೇ ದಿವ್ಯ ಆತ್ಮಗಳಿಗೆ ನಮ್ಮಿಂದ ನೋವಾಗಿದ್ರೆ, ದುಃಖ ಆಗಿದ್ರೆ, ಅಗೌರವ ಆಗಿದ್ರೆ, ಬೇಸರ ಆಗಿದ್ರೆ, ಹೃದಯ ಪೂರ್ವಕವಾಗಿ ನಾವು ಅವರಿಗೆ ಕ್ಷಮೆಯನ್ನ ಕೇಳ್ಬೇಕು. ನೀವು ಅಡೆತಡೆ ಉಂಟಾಗಿದ್ರೆ, ನೋವುಗಳುಂಟಾಗಿದ್ರೆ, ದುಃಖಗಳಾಗಿದ್ರೆ, ನಿಮ್ಮಿಂದ, ನಿಮ್ಮ ಮಾತುಗಳಿಂದ ಅವ್ರಿಗೆ ಬೇಸರ ಆಗಿದ್ರೆ, ತಿಳಿದೇನೋ ತಿಳಿದು ನಾವು ಯಾರಿಗಾದ್ರೂ ನೋವುಗಳನ್ನು ಉಂಟು ಮಾಡಿದ್ರೆ, ಎಲ್ಲ ದಿವ್ಯ ಆತ್ಮಗಳಲ್ಲಿ ನಾನು ಕ್ಷಮೆಯನ್ನ ಕೇಳ್ತೇನೆ. ಹಾಗೆ ನಿಮಗೆ ಬೇರೆಯವರಿಂದ ನಿಮ್ಗೆ ನೋವು ಉಂಟಾಗಿದ್ರೆ,
ನಿಮಗೆ ದುಃಖ ಆಗಿದ್ರೆ, ನಿಮಗೆ ಬೇಸರ ಆಗಿದ್ರೆ, ಮನಸ್ಸಿಗೆ ಘಾಸಿ ಆಗಿದ್ರೆ, ನಿಮಗೆ ಯಾರ್ಯಾರು ನೋವು ಕೊಟ್ಟಿದಾರೋ, ಯಾರ್ಯಾರು ದುಃಖ ಮಾಡಿದಾರೋ, ಅವಮಾನ ಮಾಡಿದ್ರೆ, ಅಪಮಾನ ಮಾಡಿದ್ರೆ, ಅಗೌರವವನ್ನ ನಿಮ್ಗೆ ತೋರಿಸಿದ್ರೆ, ಅವರಿಗೂ ಕೂಡ ನೀವು ಕ್ಷಮಿಸಿ. ತಿಳಿದೋ ತಿಳಿದೇನೋ ಅವರು ನಿಮ್ಗೆ ಇದೆಲ್ಲವನ್ನು ಕೂಡ ಮಾಡಿದ್ದಾರೆ. ಅವರನ್ನು ಕೂಡ ನೀವೆಲ್ಲರೂ ಕೂಡ ಸಂಪೂರ್ಣವಾಗಿ ಅವರನ್ನ ಕ್ಷಮಿಸ್ಬಿಡಿ. ಈಗ ಮೊದಲನೇ ಪಾಠ ಆದಂತಹ ಕಣ್ಣಿನ ಮೇಲೆ ನಾವು ನಮ್ಮ ಕೈಗಳನ್ನ ಇಟ್ಕೊಳ್ಳೋಣ. ನಮ್ಮ ಎರಡೂ ಕಣ್ಣುಗಳಲ್ಲಿ ಪರಮಾತ್ಮನ ದಿವ್ಯಮಯವಾದಂತಹ ಪ್ರಕಾಶವು ನಮ್ಮ ಕಣ್ಣುಗಳಲ್ಲಿ ಹರಿದು ಬರ್ತಾ ಇದೆ. ಕಣ್ಣುಗಳಲ್ಲಿ, ಕಣ್ಣಿನ ಸುತ್ತಮುತ್ತ, ಕಣ್ಣಿನ ಆಸುಪಾಸುಗಳೆಲ್ಲವೂ ಕೂಡ ಆ ಪರಮಾತ್ಮನ ದಿವ್ಯ ಚೈತನ್ಯದ ಪ್ರಕಾಶವು ಹರಿದು ಬರ್ತಾ ಇದೆ. ಆ ಪ್ರಕಾಶದಿಂದ ಅಲ್ಲಿರುವಂತ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಬ್ರಹ್ಮಾಂಡದಲ್ಲಿ ಕಪ್ಪು 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 ಹೊಗೆಯ ರೀತಿ ಬ್ರಹ್ಮಾಂಡದಲ್ಲಿ ವಿಲೀನ ಆಗ್ತಾ ಇದೆ. ಕಣ್ಣು ಗುಡ್ಡೆಗಳು, ಕಣ್ಣು ರೆಪ್ಪೆಗಳು, ಕಣ್ಣಿನಲ್ಲಿರುವಂತಹ ಐ ಲ್ಯಾಶಸ್ಗಳು, ಅಲ್ಲಿರುವಂತಹ ಮಾಂಸಖಂಡಗಳು, ನರಗಳು, ಮೂಳೆಗಳು, ಬ್ಲಡ್ ಸೆಲ್ಸ್ಗಳು, ಅಲ್ಲಿರುವಂತಹ ಎಲ್ಲ ಕೆಮಿಕಲ್ಸ್ಗಳೆಲ್ಲವೂ ಕೂಡ ಪರಮಾತ್ಮನ ದಿವ್ಯ ಚೈತನ್ಯದ ಪ್ರಕಾಶವು ಅಲ್ಲಿ ಸ್ಥಾಪನೆಯಾಗ್ತಾ ಇದೆ. ಸ್ಥಾಪನೆಯಾಗಿ ಅಲ್ಲಿರುವಂತ ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವನ್ನು ಕೂಡ ಕಪ್ಪು 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 ಹೊಗೆಯ ರೀತಿ ಬ್ರಹ್ಮಾಂಡದಲ್ಲಿ ವಿಲೀನಗೊಳಿಸ್ತಾ ಇದೆ. ನಿಮ್ಮ ಕೈಗಳಿಂದ ಹರಿದು ಬರ್ತಾ ಇರುವಂತಹ ದಿವ್ಯಮಯವಾದಂತಹ ಪ್ರಕಾಶದ ಕಿರಣಗಳು, ಗೋಲ್ಡನ್ 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 ಲೈಟ್ಸ್ ಕಣ್ಣುಗಳಲ್ಲಿ ಸ್ಥಾಪನೆಯಾಗ್ತಾ ಇದೆ. ಹಾಗೆ ನೀವು ಕಲ್ಪನೆಯನ್ನ ಮಾಡ್ಕೊಳ್ತಾ ಬನ್ನಿ. ಈಗ ಎರಡನೇ ಭಾಗವಾದ ಒಂದು ಕೈಯನ್ನ ಮೊದಲು ಕಿವಿ ಹತ್ರ ತಗೊಂಡ್ ಬನ್ನಿ ನಿಧಾನವಾಗಿ. ಆ ನಂತರ ಎರಡನೇ ಕೈಯನ್ನ ತಗೊಂಡ್ ಬನ್ನಿ. ಕಿವಿಯಲ್ಲಿ, ಕಿವಿಯ ಆಸುಪಾಸಿನಲ್ಲಿ, ಕಿವಿಯ ಸುತ್ತಮುತ್ತ ಎಲ್ಲಾ ಕಡೆಗಳಲ್ಲಿಯೂ ಕೂಡ ಆ ಪರಮಾತ್ಮನ ದಿವ್ಯ ಚೈತನ್ಯದ ಪ್ರಕಾಶವು ನಿಮ್ಮ ಕೈಗಳಿಂದ ಹರಿದು ಕಿವಿಯ ಭಾಗಗಳನ್ನೆಲ್ಲವನ್ನು ಕೂಡ ತುಂಬಿ ಹೋಗ್ತಾ ಇದೆ. ಹಾಗೆ ನಮ್ಮ ಆಭಾಮಂಡಲವು ಕೂಡ ದೊಡ್ಡದಾಗ್ತಾ ಇದೆ. ಕಿವಿಯ ತಮಟೆಯಲ್ಲಿ, ತಮಟೆಯ ಒಳಗಡೆ ಅಲ್ಲಿರುವಂತ ಮೂಳೆಗಳಲ್ಲಿ, ಮಾಂಸಖಂಡಗಳಲ್ಲಿ, ನರಗಳಲ್ಲಿ, ಬ್ಲಡ್ ಸೆಲ್ಸ್ಗಳಲ್ಲಿ ಎಲ್ಲಾ ಕಡೆನೂ ಕೂಡ ಆ ಪರಮಾತ್ಮನ ದಿವ್ಯ ಚೈತನ್ಯದ ಪ್ರಕಾಶದಲ್ಲಿ ಸ್ಥಾಪನೆ ಆಗ್ತಾ ಇದೆ. ಅಲ್ಲಿರುವಂತ ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಕಪ್ಪು 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 ಹೊಗೆಯಾಗಿ ಬ್ರಹ್ಮಾಂಡದಲ್ಲಿ ವಿಲೀನ ಆಗ್ತಾ ಇದೆ. ಕೆಲವರಿಗೆ ಕೈ ಹೀಟ್ ಆಗ್ತಾ ಇರುತ್ತೆ, ಕೆಲವರಿಗೆ ಕೋಲ್ಡ್ ಅಂತ ಅನ್ಸುತ್ತೆ, ತುಂಬಾ ಶಾಖ ಉತ್ಪತ್ತಿ ಆಗುವ ರೀತಿಯಲ್ಲಿ ಅನಿಸ್ತಾ ಇರುತ್ತೆ. ಸಂಪೂರ್ಣವಾಗಿ ಕಿವಿಯ ಒಳಗಡೆ, ಕಿವಿಯ ಆಸುಪಾಸು, ಕಿವಿಯ ಸುತ್ತಮುತ್ತ ಎಲ್ಲ ಆಭಾಮಂಡಲವೆಲ್ಲವೂ ಕೂಡ ಗೋಲ್ಡನ್ 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 ಬಣ್ಣದಿಂದ ಪ್ರಕಾಶಮಯವಾಗಿ ಪ್ರಜ್ವಲಿಸ್ತಾ ಇದೆ. ಹಾಗೆ ನಿಧಾನವಾಗಿ ಈಗ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ನಮ್ಮ ಒಂದು ಕೈಯನ್ನ ನಮ್ಮ
ದವಡೆ ಹತ್ರ ತಗೊಂಡ್ಬರ್ಬೇಕು. ನಿಧಾನವಾಗಿ ಒಂದು ಕೈಯನ್ನ ತಗೊಂಡ್ ಬನ್ನಿ. ಆ ನಂತರ ಇನ್ನೊಂದು ಕೈಯನ್ನ ತಗೊಂಡ್ ಬನ್ನಿ. ದವಡೆಯಲ್ಲಿರುವಂತ ಎಲ್ಲ ಅದರ ದವಡೆಯಲ್ಲಿ, ಅದರ ಆಸುಪಾಸಿನಲ್ಲಿ, ಸುತ್ತಮುತ್ತ ಎಲ್ಲಾ ಕಡೆನೂ ಕೂಡ ಆ ಪರಮಾತ್ಮನ ದಿವ್ಯ ಚೈತನ್ಯದ ಪ್ರಕಾಶವು ನಿಮ್ಮ ಕೈಗಳಿಂದ ಹರಿದು ಬರ್ತಾ ಇದೆ. ಆ ಪ್ರಕಾಶದಿಂದ ಅಲ್ಲಿರುವಂತ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಬ್ರಹ್ಮಾಂಡದಲ್ಲಿ ಕಪ್ಪು 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 ಹೋಗುವ ರೀತಿ ವಿಲೀನ ಆಗ್ತಾ ಇದೆ. ಹಾಗೆ ನೀವು ನೋಡ್ತಾ ಬನ್ನಿ. ಅಲ್ಲಿರುವಂತ ಮೂಳೆಗಳಲ್ಲಿ, ಮಾಂಸಖಂಡಗಳಲ್ಲಿ, ಸ್ನಾಯುಗಳಲ್ಲಿ, ನರಗಳಲ್ಲಿ, ಬ್ಲಡ್ ಸೆಲ್ಸ್ಗಳಲ್ಲಿ, ಅಣುವಿನಲ್ಲಿ, ಕಣ ಕಣಗಳಲ್ಲಿ ಕೂಡ ಆ ಪರಮಾತ್ಮನ ದಿವ್ಯ ಚೈತನ್ಯ ಪ್ರಕಾಶದಲ್ಲಿ ಸ್ಥಾಪನೆ ಆಗ್ತಾ ಇದೆ. ಅದಾದ ನಂತರ ನಮ್ಮ ಟೆಂಪಲ್ಸ್ ಅಂತ ಹೇಳಿದ್ರೆ ಹಣೆಯ ಭಾಗ, ಈ ರೀತಿ ಸೈಡ್ ಅಲ್ಲಿ ಒಂದು ಕೈಯನ್ನ ತಗೊಂಡ್ಬಂದು ನಿಧಾನಕ್ಕೆ ಇಟ್ಕೊಳ್ಳಿ. ಆ ನಂತರ ಇನ್ನೊಂದು ಕೈಯನ್ನ ತಗೊಂಡ್ಬಂದು ಇಟ್ಕೊಳ್ಳಿ. ಆ ಟೆಂಪಲ್ಸ್ ಭಾಗದಲ್ಲಿ, ಸುತ್ತಲಲ್ಲಿ, ಆಸುಪಾಸನಲ್ಲಿ, ಎಲ್ಲಾ ಭಾಗಗಳಲ್ಲಿಯೂ ಕೂಡ ಆ ಪರಮಾತ್ಮನ ಗೋಲ್ಡನ್ 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 ಚೈತನ್ಯವು, ತೇಜಸ್ಸು, ಆ ಪರಮಾತ್ಮನ ಅದ್ಭುತವಾದಂತಹ ದಿವ್ಯ ಶಕ್ತಿಯು ಅಲ್ಲಿ ಸ್ಥಾಪನೆ ಆಗ್ತಾ ಇದೆ. ನಿಮ್ಮ ಕೈಗಳಿಂದ ಹರಿದು ಬರ್ತಾ ಇರುವಂತಹ ಪರಮಾತ್ಮನ ದಿವ್ಯ ಚೈತನ್ಯ ಶಕ್ತಿಯಲ್ಲಿ ಸ್ಥಾಪನೆಯಾಗಿ ಅಲ್ಲಿರುವಂತ ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಬ್ರಹ್ಮಾಂಡದಲ್ಲಿ ಕಪ್ಪು 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 ಹೋಗುವ ರೀತಿ ಮೇಲ್ಗಡೆ ಹೋಗ್ತಾ ಇದೆ. ಅಲ್ಲಿರುವಂತಹ ಮಾಂಸಖಂಡಗಳು, ನರಗಳು, ನರವ್ಯೂಹಗಳು, ಬ್ರೈನ್ಸ್ ಆಗಿರ್ಬೋದು, ಮಿದುಳಾಗಿರ್ಬೋದು, ಮಾಂಸಖಂಡಗಳು, ಬ್ಲಡ್ ಸೆಲ್ಸ್ಗಳು, ಎಲ್ಲಾ ಕಡೆನೂ ಕೂಡ ಆ ಪರಮಾತ್ಮನ ದಿವ್ಯ ಚೈತನ್ಯದ ಶಕ್ತಿಯು ಅಲ್ಲಿ ಸ್ಥಾಪನೆ ಆಗ್ತಾ ಇದೆ. ಈಗ ನಮ್ಮ ತಲೆಯ ಹಿಂಭಾಗ, ಒಂದು ಕೈಯನ್ನ ತಗೊಂಡ್ ಬನ್ನಿ ಫಸ್ಟ್. ಆ ನಂತರ ಇನ್ನೊಂದು ಕೈಯನ್ನ ತಗೊಂಡ್ ಬನ್ನಿ. ನಮ್ಮ ತಲೆಯ ಹಿಂಭಾಗದಲ್ಲಿ ಎರಡೂ ಕೈಗಳನ್ನ ಇಟ್ಟು ಆ ಪರಮಾತ್ಮನ ದಿವ್ಯ ಚೈತನ್ಯದ ಪ್ರಕಾಶವು ನಿಮ್ಮ ಕೈಗಳಿಂದ ಹರಿದು ಬಂದು ಅಲ್ಲಿರುವಂತಹ ಎಲ್ಲ ಅಣುವಿನಲ್ಲಿ, ಕಣ ಕಣಗಳಲ್ಲಿ, ಸ್ಕಾಲ್ಪ್, ಆ ತಲೆಯ ಬುರುಡೆಯಲ್ಲಿ, ಆ ಮೆದುಳಿನಲ್ಲಿ, ಹಿಂಭಾಗದಲ್ಲಿ, ಎಲ್ಲ ನರಗಳಲ್ಲಿ, ಸ್ನಾಯುಗಳಲ್ಲಿ, ಮಾಂಸಖಂಡಗಳಲ್ಲಿರುವಂತ ಎಲ್ಲ ನರವ್ಯೂಹಗಳಲ್ಲೆಲ್ಲವೂ ಕೂಡ ಆ ಪರಮಾತ್ಮನ ದಿವ್ಯ ಚೈತನ್ಯ ಪ್ರಕಾಶ ಅಲ್ಲಿ ಸ್ಥಾಪನೆ ಆಗ್ತಾ ಇದೆ. ಅಲ್ಲಿರುವಂತ ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಕಪ್ಪು 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 ಹೊಗೆಯ ರೀತಿ ಬ್ರಹ್ಮಾಂಡದಲ್ಲಿ ವಿಲೀನ ಆಗ್ತಾ ಇದೆ. ಸಂಪೂರ್ಣವಾಗಿ ತಲೆಯ ಹಿಂಭಾಗ, ಅದರ ಆಸುಪಾಸು, ಸುತ್ತಮುತ್ತ ಎಲ್ಲಾ ಕಡೆನೂ ಕೂಡ ಆ ಪರಮಾತ್ಮನ ಪ್ರಕಾಶದಿಂದ ಪ್ರಜ್ವಲಿಸ್ತಾ ಇದೆ. ಈಗ ನಮ್ದು ಒಂದು ಕೈ ನಮ್ಮ ಹಣೆಯ ಮೇಲೆ, ಫೋರ್ ಹೆಡ್, ಇನ್ನೊಂದು ಕೈ ಹಣೆಯ ಹಿಂಭಾಗದ ಸ್ವಲ್ಪ ಮೇಲೆ ಬರ್ಬೇಕು. ಹಿಂದೆ ಇಟ್ಕೊಂಡಿದ್ವಲ್ಲ, ಸ್ವಲ್ಪ ಮೇಲೆ ಬರ್ಬೇಕು. ಬ್ಯಾಕ್ ಆಫ್ ದ ಹೆಡ್ ಮತ್ತೆ ಫೋರ್ ಹೆಡ್. ನಮ್ಮ ಹಣೆಯಲ್ಲಿ ಮತ್ತೆ ಹಣೆಯ ಹಿಂಭಾಗದಲ್ಲಿ ಇರುವಂತಹ ಎಲ್ಲ ಸ್ನಾಯುಗಳಲ್ಲಿ, ಮೂಳೆಗಳಲ್ಲಿ, ನರಗಳಲ್ಲಿ, ಮಾಂಸಖಂಡಗಳಲ್ಲಿ, ಅಲ್ಲಿರುವಂತ ಅಣುವಿನಲ್ಲಿ, ಕಣ ಕಣಗಳಲ್ಲಿ, ಬ್ರೈನ್ಸ್ ಗಳಲ್ಲಿ, ಮಸಲ್ಸ್ ಗಳಲ್ಲಿ, ತಲೆ ಬುರುಡೆಗಳಲ್ಲಿ, ಕೂದಲಿನಲ್ಲಿ ಸಂಪೂರ್ಣವಾಗಿ ಆ ಪರಮಾತ್ಮನ ಪ್ರಕಾಶ. ಕೆಲವರಿಗೆ ಗೋಲ್ಡನ್ ಲೈಟ್ ಕಾಣಿಸುತ್ತೆ, ಕೆಲವರಿಗೆ ವೈಟ್ ಲೈಟ್ ಕಾಣಿಸುತ್ತೆ. ಅಲ್ಲಿರುವಂತ ಕಪ್ಪು 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 ಬಣ್ಣದಲ್ಲಿರುವಂತ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಬ್ರಹ್ಮಾಂಡದಲ್ಲಿ ವಿಲೀನ ಆಗ್ತಾ ಇದೆ. ಹೊಗೆಯ ರೀತಿಯದು ಮೇಲೆ ಹೋಗ್ತಾ ಇದೆ. ಆ ಪರಮಾತ್ಮನ ಚೈತನ್ಯವು ನಿಮ್ಮ ಕೈಗಳಿಂದ ಹರಿದು ಬಂದು ನಮ್ಮ ಹಣೆಯಲ್ಲಿ ಸಂಪೂರ್ಣವಾಗಿ, ಆಸುಪಾಸಿನಲ್ಲಿ, ಸುತ್ತ ಮುತ್ತ, ಅಕ್ಕ ಪಕ್ಕ ಎಲ್ಲಾ ಕಡೆ ಕೂಡ ಸ್ಥಾಪನೆ ಆಗ್ತಾ ಇದೆ. ಸಂಪೂರ್ಣವಾಗಿ ಸ್ಥಾಪನೆಯಾಗಿದೆ. ಅಲ್ಲಿರುವಂತ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ
ಬ್ರಹ್ಮಾಂಡದಲ್ಲಿ ವಿಲೀನ ಆಗ್ತಾ ಇದೆ. ಅದಾದ ನಂತರ ಒಂದು ಕೈಯನ್ನ ನಿಧಾನವಾಗಿ ನಮ್ಮ ಥ್ರೋಟ್ ಗಂಟಲಿನ ಹತ್ರ ತಗೊಂಡ್ಬರ್ಬೇಕು. ಒಂದು ಕೈ ಹಿಂದೆ, ಗಂಟಲಿನ ಭಾಗದಲ್ಲಿರುವಂತ ಎಲ್ಲ ಗ್ರಂಥಿಗಳಲ್ಲಿರ್ಬೋದು, ಅಲ್ಲಿರುವಂತ ಮೂಳೆಗಳಲ್ಲಿ, ಮಾಂಸಖಂಡಗಳಲ್ಲಿ, ನರಗಳಲ್ಲಿ, ಅಣುವಿನಲ್ಲಿ, ಕಣಗಳಲ್ಲಿ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಕಪ್ಪು 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 ಹೊಗೆಯುವ ರೀತಿ ಬ್ರಹ್ಮಾಂಡದಲ್ಲಿ ವಿಲೀನ ಆಗ್ತಾ ಇದೆ. ಆ ಪರಮಾತ್ಮನ ದಿವ್ಯ ಚೈತನ್ಯದ ಪ್ರಕಾಶ ಅಲ್ಲಿ ಸ್ಥಾಪನೆ ಆಗ್ತಾ ಇದೆ. ಇದಾದ ನಂತರ ಒಂದು ಕೈಯನ್ನ ನಿಮ್ಮ ಹಾರ್ಟ್ ಹತ್ರ ತಗೊಂಡು ನಿಧಾನವಾಗಿ ಇನ್ನೊಂದು ಕೈಯನ್ನ ತಗೊಂಡು ಬನ್ನಿ. ಥೈಮಸ್ ಅಂಡ್ ಹಾರ್ಟ್ ಅಂತ ಹೇಳಿ ಅಲ್ಲಿರುವಂತ ಎಲ್ಲ ನರಗಳಲ್ಲಿ, ವ್ಯೂಹಗಳಲ್ಲಿ, ಮಾಂಸಖಂಡಗಳು, ಮೂಳೆಗಳು, ಬ್ಲಡ್ ಸೆಲ್ಸ್ಗಳು, ಅಲ್ಲಿರುವಂತ ಕೆಮಿಕಲ್ಸ್ಗಳು ಎಲ್ಲವೂ ಕೂಡ ಪರಮಾತ್ಮನ ಚೈತನ್ಯದಿಂದ ತುಂಬಿ ಹೋಗಿ ಅಲ್ಲಿರುವಂತ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಕಪ್ಪು 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 ಬಣ್ಣದಲ್ಲಿ ಬ್ರಹ್ಮಾಂಡದಲ್ಲಿ ವಿಲೀನ ಆಗ್ತಾ ಇದೆ. ಕೆಲವರಿಗೆ ಹಾರ್ಟ್ ಬೀಟ್ ಶಬ್ದವೂ ಕೂಡ ಕೇಳಿಸುತ್ತೆ. ಅದರ ಅನುಭವ ಕೂಡ ನಿಮ್ಗೆ ಆಗ್ತಾ ಬರುತ್ತೆ. ಸೊ ಇವತ್ತಿಗೆ ಇಷ್ಟು ಪಾಠಗಳನ್ನ ನಾವು ಹೀಲಿಂಗ್ ಮಾಡ್ಕೊಳ್ಳೋಣ. ಸೊ ರೇಖಿ ಮಾತೆಗೆ ಧನ್ಯವಾದಗಳು, ಕುಲದೇವತೆ ಕುಲದೇವರುಗಳಿಗೆ ಧನ್ಯವಾದಗಳು, ಬ್ರಹ್ಮ ವಿಷ್ಣು ಮಹೇಶ್ವರಿಗೆ, ಗುರುಗಳಿಗೆ, ಸದ್ಗುರುಗಳಿಗೆ ನಿಮಗೂ ಧನ್ಯವಾದಗಳು, ನಮಗೂ ಧನ್ಯವಾದಗಳು. ಎಲ್ಲರಿಗೂ ಕೂಡ ಅನಂತ 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 ಕೋಟಿ ಧನ್ಯವಾದಗಳು. ಹರೇ ರಾಮ ಹರೇ ಕೃಷ್ಣ.